ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬುಧವಾರದ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಅಂತಂದರೆ ನಾನು ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ಅಂತ ನೆನ್ಕೊಬೋದು. ಯಾಕಂದರೆ ಜೋಳದ ಮುದ್ದೆ ಎಲ್ಲರೂ ತಿನ್ನೋದು ಕಡಿಮೆ ಇರುತ್ತೆ. ಸೊ ಇದು ಯಾವ ಥರ ಅಂತ ಆದರೆ ಮಾಮೂಲಿ ಜೋಳ ಬರುತ್ತಲ್ಲ, ಅದು ಚೆನ್ನಾಗಿ ಒಣಗಿಸಿದ ನಂತರ ಈ ಥರ ಮುದ್ದೆ ಮಾಡೋ ಟೈಪಲ್ಲಿ ಮಿಲ್ ಮಾಡಿಸ್ಕೊಂಡು ಈ ಥರ ಸಾಂಬಾರನ್ನ ಅಥವಾ ಗೊಜ್ಜು ಚಿಕನು ಮಟನು ಆ ಥರ ಇತ್ತು ಅನ್ನೋದಾದರೆ ಈ ಥರ ಮುದ್ದೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ತಿನೂ ಕೂಡ ಇರುತ್ತೆ, ಟೇಸ್ಟು ಕೂಡ ಇರುತ್ತೆ ಅಂತ ಹೇಳ್ತಾ ನಾನು ಇವತ್ತು ಮೀಶೋಯಿಂದ ಒಂದು ಕಿಚನ್ ಟವಲ್ನ ತರಿಸ್ಕೊಂಡಿದ್ದೆ. ಇದು ಬಂದು ಕೇವಲ 120 ರುಪೀಸ್ ಅಷ್ಟೇ. ಇದು ಈ ಥರ ಲೇಯರಾಗಿ ನಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಬೋದು. ತುಂಬ ಸಾಫ್ಟಾಗಿದೆ, ಜೊತೆಗೆ ಅಷ್ಟು ಮಂದವಾಗಿದೆ. ಇದನ್ನ ಯೂಸ್ ಮಾಡೋದ್ರಿಂದ ಕಿಚನಲ್ಲಿ ನಾವು ಬಟ್ಟೆ ಯೂಸ್ ಮಾಡೋದು ಬದಲು ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ಆಲ್ರೆಡಿ ಸಂಜೆ ಆಗೋಗಿದೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡ್ಕೊಳ್ತಿದ್ದಂಗೆ ಮುದ್ದೆ ಎಲ್ಲ ಮಾಡಿಟ್ಬಿಟ್ಟು ಮಕ್ಳಿಗೆ ಊಟ ಮಾಡಿಸ್ಬಿಡೋಣ ಅಂತ ರೆಡಿ ಆದೆ. ಅಷ್ಟರಲ್ಲಿ ಮುದ್ದೆ ಮಾಡೋಣ ಹೇಗೆ ಅಂತ ಒಂದು ಮೆಥಡಲ್ಲಿ ತೋರಿಸ್ತೀನಿ. ಸೇಮ್ ಇದು ರಾಗಿ ಮುದ್ದೆ ಮಾಡೋ ಥರನೇ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 1 ಲೋಟ 1.5 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಅಂದರೆ ಗಟ್ಟಿ ಅಂತಂದರೆ ಇದು ಗಂಟು ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೇ ನಾನು ಸ್ವಲ್ಪ ತಣ್ಣೀರಿಗೇ 1-2 ಸ್ಪೂನ್ ಆಗುವಷ್ಟು ಹಸಿಟ್ಟನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಗಂಟು ಹಾಕ್ಬಿಟ್ರೆ ಇದನ್ನು ಆಮೇಲಿಂದ ತಿರ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಇವಾಗಲೇ ಈ ಥರ ಕಲಸಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ ನಂತರ ಇನ್ನೊಂದು ಸ್ವಲ್ಪ ತಿರ್ಕೊಂಡು ಇದನ್ನು ಕುದಿಯೋಕೆ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಜೋಳದ ಮುದ್ದೆ ತಿನ್ನೋದು ತುಂಬ ರೇರು. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ರೊಟ್ಟಿ ಟೈಪಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು. ಇದನ್ನು ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ. ಇದು ಊರಿಂದ ಮಾಡಿ ಕೊಟ್ಟು ಕಳಿಸ್ತಾರೆ ನನಗೆ ಅತ್ತೆ. ಸೊ ಹಾಗಾಗಿ ಇದನ್ನು ರಾತ್ರಿ ಟೈಮಲ್ಲಿ ಬೇಳೆ ಸಾಂಬಾರಿಗಿಂತ ಇದು ಚಿಕನ್ ಅಥವಾ ಮಟನ್ ಸಾಂಬಾರುಗಳಿಗೆ ತುಂಬ ರುಚಿನ ಕೊಡುತ್ತೆ. ನೀವು ಯಾರಾದರೂ ಇಷ್ಟಪಟ್ಟು ತಿನ್ನೋರಾದರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಜೊತೆಗೆ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಹೆಲ್ತಿಯಾಗಿರುತ್ತೆ ಅಂತ ಹೇಳ್ತಾ ಇವತ್ತು ನಾನು ಆಫೀಸಿಂದ ಬಂದ ನಂತರ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇವಾಗ ಮುದ್ದೆ ಮಾಡಿಟ್ಬಿಟ್ರೆ ಇನ್ನು ಹಸ್ಬೆಂಡ್ ಬಂದ ತಕ್ಷಣ ಊಟ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಆಲ್ರೆಡಿ ನಾನು ಊಟ ಮಾಡಿಸಿ ಫಸ್ಟು ಅವ್ರಿಗೆ ನಾನು ಬಂದ ತಕ್ಷಣ ಅಡುಗೆ ಮಾಡಿ ಊಟ ಮಾಡಿಸೋದೇ ಕೆಲಸ ಆಗ್ಬಿಟ್ಟಿರುತ್ತೆ. ಸೊ ಅದೆಲ್ಲ ಆಗಿದೆ. ಇವಾಗ ಮುದ್ದೆ ಮಾಡಿಟ್ಟು ಊಟ ಮಾಡೋದಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,